ತಂದೆ ತಾಯಿಯೇ ಮೊದಲ ಗುರು ಅಂತ ನಮಸ್ಕರಿಸುತ್ತಾ ನನ್ನ ಎಲ್ಲ ಗುರುವೃಂದದವರಿಗೆ ಶಿರಸಾ ನಮಸ್ಕಾರಗಳು. ಗುರು ಪೂರ್ಣಿಮೆಯ ವಂದನೆಗಳು. ಮಹಾಭಾರತ, ಬ್ರಹ್ಮಸೂತ್ರ, 18 ಪುರಾಣಗಳನ್ನು ರಚಿಸಿದ ವೇದವ್ಯಾಸರ ಜನ್ಮದಿನವೇ ನಾವು ಗುರುಪೂರ್ಣಿಮಾ ಅಂತ ಆಚರಣೆ ಮಾಡ್ತೀವಿ. ಇದೇ ಥರ ನಮ್ಮ ಮಕ್ಕಳ ಶಾಲೆಯಲ್ಲೂ ಕೂಡ ಗುರುಪೂರ್ಣಿಮಾ ದಿನದಂದು ವಿಶೇಷ ಆಚರಣೆನೇ ಮಾಡ್ತಾರೆ. ಮಕ್ಕಳ ಪಾಲಕರನ್ನು ಕರೆಯಿಸಿ ಪಾದಪೂಜೆಯನ್ನು ಅವರವರ ಮಕ್ಕಳಿಂದ ಮಾಡಿಸ್ತಾರೆ. ಇದು ಒಂದು ವಿಶೇಷವಾಗಿ ಆಚರಣೆ ಮಾಡಿ ಭಾವಪೂರ್ವಕ ಸನ್ನಿವೇಶನ ಆಗಿರ್ತದೆ. ಮಕ್ಕಳಿಗೆ ತಂದೆ ತಾಯಿ ಗುರುಗಳ ಮಹತ್ವ ಹೇಳಿಕೊಡ್ತಾರೆ. 18 ಬಾರಿ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳುತ್ತಾ ಪೂಜೆ ಸಲ್ಲಿಸ್ತಾರೆ. ಪಾಲಕರು ಮಕ್ಕಳ ಹಣೆಗೆ ಮುತ್ತಿಟ್ಟು ಹಾರೈಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಪಾಲಕರ ಕಣ್ಣು ತುಂಬಿ ಬಂದಿರ್ತದೆ. ನಿಜಾನೂ ಇದು ಒಂದು ಭಾವಪೂರ್ವಕ ಸನ್ನಿವೇಶನ ಆಗಿರ್ತದೆ. ಇಂಥ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಭಾಗ್ಯವೇ ಸರಿ.